ಹಾಯ್. ಈ ಇಡೀ ಪ್ರೆಗ್ನೆನ್ಸಿ ಜರ್ನಿ ಒಳಗ 9ನೇ ತಿಂಗಳು ಪ್ರೆಗ್ನೆನ್ಸಿ ಬಂದ ತಕ್ಷಣ ನೋಡ್ರಿ ಅದೊಂಥರ ಡಿಫ್ರೆಂಟ್ ಫೇಸೇ ಇರುತ್ತೆ. ಯಾಕಂದ್ರೆ ಡೆಲಿವರಿ ಯಾವಾಗ ಬೇಕಾದ್ರೂ ಆಗ್ಬಹುದು ಅಂತ ಹೇಳಿ ಒಂದು ತಲೆಯಾಗಿರುತ್ತ. ಅದ್ರ ಜೊತೆಗೆ ಇದು ಹೊಟ್ಟಿ ಭಾರ ಆಗಿರುತ್ತಲ್ಲ, ಅದರಿಂದ ಪೆಲ್ವಿಕ್ ಪೇನು, ಬೆನ್ ನೋವು, ಕಾಲ್ ನೋವು ಅಂತ ಹೇಳಿ ಆ ನೋವುಗಳ ಜೊತೆಗೆ ಎಮೋಷನ್ಸು ಇರುತ್ತ. ಏನಂದ್ರ ಬೇಬಿ ಬರುತ್ತಲ್ಲ ಆ ಎಮೋಷನ್ಸ್. ಇಷ್ಟ ದಿನ ನಾವು ಮನ್ಯಾಗ 3 ಜನ ಇದ್ದು ಅಭ್ಯಾಸ ಇತ್ತು. ಈಗ ನೆಕ್ಸ್ಟ್ ಬೇಬಿ ಬಂದ ತಕ್ಷಣ ಮನ್ಯಾಗ ಎಲ್ಲೇ ಹೋದ್ರು ಮನ್ಯಾಗ 4 ಮಂದಿ ಅಂತ ಇರ್ತೀವಲ್ಲ, ಅದು ನನಗ್ ನೆನೆಸ್ಕೊಂಡ್ರೆ ಒಂಥರ ಏನೋ ಅನ್ಸಕತೈತಿ. ಆಮೇಲೆ ಸ್ಯಾಲೆಡ್ ಸಲುವಾಗಿ ಎಲ್ಲಾ ಕಾಳುಗಳನ್ನ ನೆನೆಸಿಟ್ಟು ಮಲ್ಕೊಂಡಿದ್ದೆ ರಾತ್ರಿ. ಮುಂಜಾನೆ ಎದ್ದಿಂದ ರಾಜ್ಮಾ ಮಾಡಮ್ ಅಂತ ಹೇಳಿ ರಾಜ್ಮಾ ಒಂದು ಕುಕ್ಕರಿಗೆ ಕುದ್ಸಕ್ ಇಟ್ಟೆ. ನೆಕ್ಸ್ಟ್ ಬ್ರೇಕ್ಫಾಸ್ಟ್ ಸಲುವಾಗಿ ನಮ್ಮ ಮನ್ಯಾಗ ಡೈಲಿ ಮೋಸ್ಟ್ಲಿ ಇದೇ ಇರುತ್ತ, ಏನಂದ್ರ ಅವಕಾಡೋ ಟೋಸ್ಟ್. ಅವಕಾಡೋ ಓಪನ್ ಮಾಡಿದ ತಕ್ಷಣ ಇಷ್ಟ ಚಂದ ಇದ್ಬಿಟ್ರೆ ಖುಷಿ ಆಗ್ಬಿಡ್ತದ. ಈ ಬ್ರೆಡ್ ನೋಡ್ರಿ, ಇದ್ರೊಳಗ ಜಾಸ್ತಿ ಪ್ರೋಟೀನ್ ಇರುತ್ತೆ, ಶುಗರ್ ಇರಲ್ಲ. ಹಂಗಾಗಿ ಮೋಸ್ಟ್ಲಿ ನಾ ಇದೇ ಬ್ರೆಡ್ ತಗೊಂಡ್ಬರ್ತೀನಿ. ಆಮೇಲೆ ನಾ ಡೈಲಿ ಒಂದೇ ತರ ಬ್ರೇಕ್ಫಾಸ್ಟ್ ಯಾಕೆ ಮಾಡ್ಕೋತೀನಿ ಅಂದ್ರ ಇದರಿಂದ ನನಗ ನನ್ ಶುಗರ್ ಲೆವೆಲ್ ಕರೆಕ್ಟ್ ಇರುತ್ತಾ ಅಂತ ಗೊತ್ತೈತಿ. ಹಂಗಾಗಿ ಜಾಸ್ತಿ ಚೇಂಜ್ ಮಾಡಕ್ ಹೋಗಲ್ಲ. ಬಹಳ ಅಂದ್ರ ಎಗ್ ಆಡ್ ಮಾಡ್ತೀನಿ ಅಷ್ಟೇ. ಬ್ರೇಕ್ಫಾಸ್ಟ್ ರೆಡಿ ಆಗೋದ್ರೊಳಗೆ ರಾಜ್ಮಾ ಎಲ್ಲ ಕುದ್ ರೆಡಿ ಆಯ್ತು ನೋಡ್ರಿ. ಈ ಇನ್ಸ್ಟೆಂಟ್ ಪಾಟ್ ಒಂದ್ ಭಾರಿ ಹೆಲ್ಪ್ ಆಗ್ತದ ನನಗ. ಹಾಕಿ ಇಟ್ಬಿಟ್ರೆ ಸಾಕು, ಅದ್ ಮುಗಿದ ತಕ್ಷಣ ತಾನೇ ಆಫ್ ಆಗ್ಬಿಡ್ತದ. ಆಮೇಲೆ ನಾನು ರಾಜ್ಮಾ ಸಲೆಯಿಂದ ಉಳ್ಳಾಗಡ್ಡಿ ಹೊಳ್ಕೊಂಡೆ, ಟೊಮೆಟೊ ಪ್ಯೂರಿ ಮಾಡ್ಕೊಂಡೆ. ಆಮೇಲೆ ಎಣ್ಣೆ ಒಳಗ ಸ್ವಲ್ಪ ಡ್ರೈ ಮಸಾಲ ಹಾಕೊಂಡು ಆನಿಯನ್ ಹಾಕೊಂಡ್ ಫ್ರೈ ಮಾಡ್ಕೊಂಡೆ. ಅದಾದ್ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ ಹುರ್ಕೋಬೇಕು. ನೆಕ್ಸ್ಟ್ ಇದಕ್ಕ ಆ ಟೊಮೆಟೊ ಪ್ಯೂರಿ ಮಾಡಿರ್ತೀವಲ್ಲ ಅದನ್ನು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೊಂಚೂರು ಖಾರ, ಅರಿಶಿನ ಪುಡಿ, ಉಪ್ಪು ಮತ್ತೆ ರಾಜ್ಮಾ ಮಸಾಲ ತಗೊಂಡ್ಬಂದಿರ್ತೀನಿ ನಾನು. ಅದನ್ನು ಹಾಕಿ ಫ್ರೈ ಮಾಡ್ಕೊಂಡು ಈ ರಾಜ್ಮಾ ಬಾಯ್ಲ್ ಮಾಡಿರ್ತೀವಲ್ಲ ಅದನ್ನ ಹಾಕೊಂಡು ಲಾಸ್ಟಿಗೆ ಒಂಚೂರು ಕಸೂರಿ ಮೇಥಿ ಹಾಕೋಬೇಕಾ. ಆಮೇಲೆ ಎಂಡಿಗೆ ಸ್ವಲ್ಪ ಬಟರ್ ಮತ್ ಕೊತ್ತಂಬರಿ ಹಾಕಿ ಚಲೋತ್ನೆ ಕುದಿಸ್ಕೊಂಡ್ರ ರಾಜ್ಮಾ ರೆಡಿ ಆಗ್ತದ. ಅದ್ರ ಜೊತೆಗೆ ನಾವೊಂದು ಇನ್ಸ್ಟೆಂಟ್ ಉಪ್ಪಿನಕಾಯಿ ಮಾಡಿದ್ದೆ. ಇದ್ರ ರೆಸಿಪಿ ಬೇಕಂದ್ರೆ ಹೇಳ್ರಿ, ಮಸ್ತಾಗಿತ್ತು. ನೆಕ್ಸ್ಟ್ ವ್ಲಾಗ್ನಾಗ ನಿಮ್ ಜೊತೆ ಶೇರ್ ಮಾಡ್ಕೋತೀನಿ. ಬಹಳ ಈಸಿ ಇದು. ಇದನ್ನ ಮಾಡಿಟ್ಟು ಊಟ ಮಾಡಿ ಮಧ್ಯಾಹ್ನ ನಿದ್ದೆ ಮಾಡಿ ಎದ್ದು ಈವ್ನಿಂಗ್ ಒಂದ್ ಸ್ವಲ್ಪ ನಮ್ ಗ್ರಾಸರಿ ತಗೊಳೋದಂತ ಹೊರಗ್ ಹೊಂಟಿದ್ವಿ. ಅವಾಗ ಅನನ್ಯನ್ ಬೈಕಿ ನೋಡ್ರಿ, ಆಕಿಗೆ ಸ್ಟಾರ್ ಬಾಕ್ಸ್ ಒಳಗ ಈ ರಿಫ್ರೆಶರ್ ಕುಡಿಯೋದಿತ್ತ. ಅದು ಯಾವ್ದಂದ್ರ ಮ್ಯಾಂಗೋ ಸ್ಟ್ರಾಬೆರಿ ಲೆಮನೇಡ್ ಅಂತ ಆಕಿನೇ ಚೂಸ್ ಮಾಡಿದ್ದು. ಚಲೋನು ಇತ್ತು. ಆಕಿನ್ ಸಲುವಾಗಿ ಹೋಗಿ ಕೊಡ್ಸ್ಕೊಂಡು ನೆಕ್ಸ್ಟ್ ವಾಲ್ಮಾರ್ಟಿಗೆ ಹೋದ್ವಿ. ಆಕ್ಚುಲಿ ಜಾಸ್ತಿ ಗ್ರಾಸರೀಸ್ ತಗೊಳೋದೇನು ಇರ್ಲಿಲ್ಲ. ಕೆನಡಾ ಒಳಗ ಇತ್ತೀಚಿಗೆ ಫೈರ್ ಆಗ್ಯದ ನೋಡ್ರಿ, ಅದರಿಂದ ಆರೆಂಜ್ ಅಲರ್ಟ್ ಐತಿ. ಏರ್ ಕ್ವಾಲಿಟಿ ಸರಿ ಇಲ್ಲ. ಹಂಗಾಗಿ ನಾವು ಪಾರ್ಕಿಗೆ ಹೋಗಿ ವಾಕ್ ಮಾಡಕ್ ಆಗಲ್ಲ ಅಂತ ಹೇಳಿ ವಾಲ್ಮಾರ್ಟ್ನಾಗೆ ಒಂದ್ 2-3 ಸಾಮಾನು ತಗೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡಿದ್ರ ಆಗತ್ತಂತ ಹೇಳಿ ನಾ ಊಟ ಮಾಡ್ಕೊಂಡೇ ಬಂದಿದ್ದೆ. ಒಂದ್ 2-3 ಸಾಮಾನು ತಗೊಂಡಿದ್ದಾಯ್ತು. ಹಂಗೆ ನಂದು ವಾಕು ಫಿನಿಶ್ ಆಯ್ತಾ. ಮುಗಿಸ್ಕೊಂಡು ಮನೆಗೆ ಹೋದ್ವಿ.